ನಮಸ್ಕಾರ ಸ್ನೇಹಿತರೆ. ಸ್ಮೋಕಿಂಗ್ ಅಂದ್ರೆ ಒಂದು ಸ್ಟೈಲ್, ಒಂದು ಆಟಿಟ್ಯೂಡ್, ಒಂದು ಮಾಸ್ ಫೀಲಿಂಗ್ ಕೊಡುತ್ತೆ. ಹೌದು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರಲ್ಲ ಅಲ್ವಾ? ರಜನಿಕಾಂತ್ ಸ್ಕ್ರೀನ್ ಮೇಲೆ ಎಷ್ಟು ವರ್ಷಗಳಿಂದ ಸ್ಮೋಕಿಂಗ್ ಮಾಡ್ತಾ ಬಂದಿದ್ದಾರೆ. ಯಶ್ ಮಾಸ್ ಎಂಟ್ರಿ ಅಂದ್ರೆ ಸಿಗರೇಟ್ ಅಥವಾ ಸಿಗಾರ್ ನೆನಪಿಗೆ ಬರುತ್ತೆ. ಬಾಲಿವುಡ್‌ನಲ್ಲಿ ಶಾರುಖ್ ಖಾನ್, ಸಂಜಯ್ ದತ್, ಅಜಯ್ ದೇವಗನ್ ಎಷ್ಟೋ ಹೀರೋ ಸಿನಿಮಾಗಳಲ್ಲಿ ಸ್ಮೋಕಿಂಗ್ ಮಾಡಿ ಕೂಲ್ ಆಗಿ ಕಾಣಿಸ್ತಾರೆ. ಅವ್ರಿಗೆ ಏನೂ ಆಗಿಲ್ಲ ಅಂದ್ರೆ ನಮಗೆ ಮಾತ್ರ ಯಾಕಾಗ್ಬೇಕು? ಆದ್ರೆ ಈಗ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ. ಇವತ್ತು ಸಿಗರೇಟ್ ಮಾತ್ರ ಅಲ್ಲ, ವೇಪ್, ಇ ಸಿಗರೇಟ್, ಡಿಸ್ಪೋಸಬಲ್ ವೇಪ್, ನಿಕೋಟಿನ್ ಪಾಡ್ಸ್ ಇವೆಲ್ಲ ಅರ್ಬನ್ ಇಂಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಆಗ್ತಾ ಇದಾವೆ. ಮೊದಲು ಕಾಲೇಜ್ ಸ್ಟೂಡೆಂಟ್ ಮಾತ್ರ ಬಳಸ್ತಾ ಇದ್ರು. ಈಗ ಹೈಸ್ಕೂಲ್ ಕಿಡ್ಸ್ ಕೂಡ ವೇಪ್ ಟ್ರೈ ಮಾಡೋದಕ್ಕೆ ಕಾಮನ್ ಆಗ್ಬಿಟ್ಟಿದೆ. ಸ್ಮೋಕ್ ಇಲ್ಲ, ಸ್ಮೆಲ್ ಇಲ್ಲ, ಸೋ ಸೇಫ್ ಅಂತ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್, ಇನ್ಫ್ಲುಯೆನ್ಸರ್ ಹೇಳ್ತಾ ಇದ್ದಾರೆ. ಹುಡುಗರಷ್ಟೇ ಅಲ್ಲ, ಇವತ್ತು ಗರ್ಲ್ಸ್ ಕೂಡ ವೇಪಿಂಗ್ ಅನ್ನೋ ಒಂದು ಕೂಲ್ ಲೈಫ್ ಸ್ಟೈಲ್ ಅಂತ ಅನ್ಕೊಂಡು ನೋಡ್ತಾ ಇದ್ದಾರೆ. ಕೆಲವು ಅರ್ಬನ್ ಸಿಟೀಸ್‌ಗಳಲ್ಲಿ ಸ್ಕೂಲ್ ಹೊರಗೆ, ಕೆಫೆಸ್‌ಗಳಲ್ಲಿ, ಪಾರ್ಟೀಸ್‌ಗಳಲ್ಲಿ, ಹುಕ್ಕಾ ಲಾಂಜ್‌ಗಳಲ್ಲಿ ವೇಪ್ ಕಲ್ಚರ್ ತುಂಬಾನೇ ಫಾಸ್ಟ್ ಆಗಿ ಬೆಳೀತಾ ಇದೆ. ಆದ್ರೆ ವೇಪ್ ನಿಜವಾಗಿಯೂ ಸಿಗರೇಟ್‌ಗಿಂತ ಸೇಫಾ? ಅಥವಾ ಇದು ಟೊಬ್ಯಾಕೋ ಇಂಡಸ್ಟ್ರಿ ಹೊಸ ಮೋಡಲ್ಲ? ಈ ವಿಡಿಯೋದಲ್ಲಿ ರಿಯಲ್ ಫ್ಯಾಕ್ಟ್ಸ್, ಸೈಂಟಿಫಿಕ್ ಡೇಟಾ, ರಿಸರ್ಚ್ ಪೇಪರ್ಸ್, ಮೆಡಿಕಲ್ ಸ್ಟಡೀಸ್, ಲ್ಯಾಬ್ ರಿಪೋರ್ಟ್ಸ್ ಮತ್ತು ಗ್ರೌಂಡ್ ರಿಯಾಲಿಟಿ ಬಳಸಿಕೊಂಡು ಸ್ಮೋಕಿಂಗ್ ಹಾಗೂ ವೇಪಿಂಗ್ ಬಗ್ಗೆ ಇರುವಂತ ಪ್ರತಿಯೊಂದು ಮಿತ್ ಅನ್ನ ಬ್ರೇಕ್ ಮಾಡ್ತಾ ಇವಿ. ವೇಪಿಂಗ್ ನಿಜವಾಗಿಯೂ ಸ್ಮೋಕಿಂಗ್ ಬಿಡಿಸೋದಕ್ಕೆ ಹೆಲ್ಪ್ ಮಾಡುತ್ತಾ? ಅಥವಾ ಇನ್ನೂ ಡೇಂಜರಸ್ ಅಡಿಕ್ಷನ್ ಆಗ್ತಾ ಇದೆ ಅದು? ಇವೆಲ್ಲದರ ಜೊತೆಗೆ ಸ್ಮೋಕಿಂಗ್ ಮತ್ತೆ ವೇಪಿಂಗ್ ಬಗ್ಗೆ ಡಾಕ್ಟರ್ಸ್, ಸೈಂಟಿಸ್ಟ್ ಮತ್ತೆ ಇಂಟರ್ನ್ಯಾಷನಲ್ ಹೆಲ್ತ್ ಏಜೆನ್ಸೀಸ್ ಏನ್ ಹೇಳ್ತಿವೆ? ಅದರ ಒರಿಜಿನಲ್ ರಿಪೋರ್ಟ್ಸ್ ಕೂಡ ನೋಡೋಣ. ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ಮಿಸ್ ಮಾಡಬೇಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಒಪಿನಿಯನ್ ಇಲ್ಲ, ಎವಿಡೆನ್ಸ್ ಇದೆ. ರೂಮರ್ಸ್ ಇಲ್ಲ, ರಿಯಲ್ ಡೇಟಾ ಇದೆ. ಮತ್ತು ಪ್ರತಿಯೊಂದು ಕ್ಲೈಮ್‌ಗೂ ಸೈಂಟಿಫಿಕ್ ಪ್ರೂಫ್ ಇದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ ಭಾರತದೆಲ್ಲೆಡೆ ವೇಪ್ ಅಥವಾ ಇ ಸಿಗರೆಟ್ ಬಳಕೆ ತುಂಬಾ ವೇಗವಾಗಿ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಟೀನೇಜರ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಯಂಗ್ ಪ್ರೊಫೆಷನಲ್ಸ್ ಮತ್ತೆ ಇದೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗ್ಬಿಟ್ಟಿದೆ. ಈ ಸ್ಮೋಕ್ ವಾಸನೆ ಬರೋದಿಲ್ಲ, ನೋಡೋದಕ್ಕೆ ಸ್ಟೈಲಿಶ್ ಲುಕ್, ಬೇರೆ ಬೇರೆ ಫ್ಲೇವರ್ಸ್ ಅಂದ್ರೆ ಚಾಕ್ಲೇಟ್, ಸ್ಟ್ರಾಬೆರಿ, ಮಿಂಟ್ ಸೇರಿದಂತೆ ನೂರಾರು ಫ್ಲೇವರ್ಸ್. ಇದೇ ಕಾರಣಕ್ಕೆ ಹಲವರು ಇದನ್ನ ಸೇಫ್ ಅಂತ ನಂಬ್ತಾ ಇದ್ದಾರೆ. ನಮ್ಮ ಬ್ರೈನ್ ನಲ್ಲಿ ಸುಮಾರು 86 ಬಿಲಿಯನ್ ನ್ಯೂರಾನ್ಸ್ ಇದಾವೆ. ಈ ನ್ಯೂರಾನ್ಸ್ ಒಂದಕ್ಕೊಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂಲಕ ಮಾತಾಡ್ತವೆ. ನಾವು ನಗೋದಾಗ್ಲಿ, ಅಳೋದಾಗ್ಲಿ, ಕಲಿಯೋದು, ನೆನ್ಪಿಡೋದು, ಒಂದು ಡಿಸಿಷನ್ ತೆಗೆದುಕೊಳ್ಳೋದು ಇವೆಲ್ಲವೂ ಈ ನ್ಯೂರಾನ್ನ ಕಮ್ಯುನಿಕೇಶನ್ ಇಂದಲೇ ಆಗುತ್ತೆ. ಈ ಕಮ್ಯುನಿಕೇಶನ್‌ಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನೋ ಕೆಮಿಕಲ್ಸ್ ಬೇಕಾಗುತ್ತೆ. ಅವುಗಳಲ್ಲಿ ಒಂದು ಮುಖ್ಯವಾದ ಕೆಮಿಕಲ್ ಅಂದ್ರೆ ಡೋಪಮೈನ್. ಡೋಪಮೈನ್ ಅಂದ್ರೆ ಬಹಳ ಜನ ಇದನ್ನ ಡೋಪಮೈನ್ ಅನ್ನೋ ಒಂದು ಹ್ಯಾಪಿನೆಸ್ ಕೆಮಿಕಲ್ ಅಂತ ಕರೀತಾರೆ. ಆದ್ರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಡೋಪಮೈನ್ ಮುಖ್ಯ ಕೆಲಸ ರಿವಾರ್ಡ್ ಲರ್ನಿಂಗ್. ಅಂದ್ರೆ ಬ್ರೈನ್‌ಗೆ ಇದನ್ನ ಮತ್ತೆ ಮಾಡು ಅಂತ ಸಿಗ್ನಲ್ ಕೊಡೋದು ಇದ್ರ ಕೆಲಸ. ಉದಾಹರಣೆಗೆ ನಿಮ್ಗೆ ಹಸಿವಾಗಿದೆ ಅಂದ್ರೆ ನೀವು ಊಟ ಮಾಡಿದ್ದೀರಿ. ಬ್ರೈನ್ ಡೋಪಮೈನ್ ರಿಲೀಸ್ ಮಾಡುತ್ತೆ. ಯಾಕಂದ್ರೆ ಮತ್ತೆ ಊಟ ಮಾಡಬೇಕು ಅಂತ ನೆನ್ಪಿಡೋದಕ್ಕೆ. ಎಕ್ಸರ್ಸೈಸ್ ಮಾಡಿದ್ರು, ಒಂದು ಅಚೀವ್‌ಮೆಂಟ್ ಮಾಡಿದ್ರು, ಒಂದು ಮ್ಯೂಸಿಕ್ ಕೇಳಿದ್ರು ಡೋಪಮೈನ್ ಬರುತ್ತೆ. ಇದು ನಾರ್ಮಲ್. ನೀವು ವೇಪ್‌ನ ಒಂದು ಪಫ್ ತೆಗೆದುಕೊಳ್ತೀರಾ ಅಂದ್ರೆ ನಿಕೋಟಿನ್ ಕೆಲವೇ ಸೆಕೆಂಡ್‌ಗಳಲ್ಲಿ ಬ್ರೈನ್‌ಗೆ ತಲುಪುತ್ತೆ. ಅಲ್ಲಿ ನಿಕೋಟಿನ್ ಇದೆಯಲ್ಲ, ನಿಕೋಟಿನಿಕ್ ಅಸಿಟೈಲೋಕೊಲೈನ್ ರಿಸೆಪ್ಟರ್ಸ್ ಅನ್ನೋ ರಿಸೆಪ್ಟರ್‌ಗೆ ಅಟ್ಯಾಚ್ ಆಗುತ್ತೆ. ಈ ರಿಸೆಪ್ಟರ್ಸ್ ಆಕ್ಟಿವೇಟ್ ಆದ ತಕ್ಷಣ ಬ್ರೈನ್ ಸಾಮಾನ್ಯಕ್ಕಿಂತ ಹೆಚ್ಚು ಡೋಪಮೈನ್ ಅನ್ನ ರಿಲೀಸ್ ಮಾಡುತ್ತೆ. ಕೆಲವೇ ಕ್ಷಣಗಳಲ್ಲಿ ನಿಮಗೆ ರಿಲ್ಯಾಕ್ಸ್ ಆಗಿರೋ ಫೀಲಿಂಗ್ ಬರ್ಬೋದು. ಸ್ಟ್ರೆಸ್ ಕಡಿಮೆ ಆಗಿದೆ ಅನ್ಸ್ಬೋದು. ಮೈಂಡ್ ಫ್ರೆಶ್ ಆಗಿದೆ ಅನ್ನೋ ಅನ್ಸ್ಬೋದು. ಆದ್ರೆ ಅದು ನ್ಯಾಚುರಲ್ ಫೀಲಿಂಗ್ ಅಲ್ಲ. ಅದು ನಿಕೋಟಿನ್ ಕ್ರಿಯೇಟ್ ಮಾಡಿದಂತ ಒಂದು ಕೆಮಿಕಲ್ ರೆಸ್ಪಾನ್ಸ್ ಅಷ್ಟೇ. ಭಾರತದಲ್ಲಿ ಲೀಗಲಿ ವೇಪ್ಸ್, ಇ ಸಿಗರೇಟ್ ಬ್ಯಾನ್ ಆದ್ರೂ ಕೂಡ ಇಲ್ಲೀಗಲಿ ಮಾರ್ಕೆಟ್‌ನಲ್ಲಿ ಕೆಲವು ಆನ್‌ಲೈನ್ ವೆಬ್‌ಸೈಟ್ ಮತ್ತೆ ಪೋರ್ಟಲ್‌ನಲ್ಲಿ ಸಿಗ್ತಾ ಇದಾವೆ. ಸಾಮಾನ್ಯವಾಗಿ ಡಿಸ್ಪೋಸಬಲ್ ವೇಪ್ 1,500 ದಿಂದ 3,000ಕ್ಕೆ ಸಿಗುತ್ತೆ. ಪಾಡ್ ಸಿಸ್ಟಮ್ ಆದ್ರೆ 3,000 ದಿಂದ 5,500 6,000ಕ್ಕೆ ಸಿಗುತ್ತೆ. ಇನ್ನು ಅಡ್ವಾನ್ಸ್ ಮೋಡ್ಸ್ ಆದ್ರೆ 4,000 ದಿಂದ 7,000 ಅದಕ್ಕಿಂತ ಹೆಚ್ಚಿನ ರೇಟಲ್ಲಿ ಸಿಗುತ್ತೆ. ಆದ್ರೆ ಇಲ್ಲಿ ಪಾಯಿಂಟ್ ಏನಂದ್ರೆ ಈ ವೇಪ್ಸ್ ಎಷ್ಟು ಪ್ರೈಸ್ ಸಿಗ್ತವೆ, ಯಾವ ಫ್ಲೇವರ್ಸ್ ಕಾಂಬಿನೇಷನ್ ಅನ್ನೋದಲ್ಲ. ಪಾಯಿಂಟ್ ಏನಂದ್ರೆ ಸೆಪ್ಟೆಂಬರ್ 2019 ನಲ್ಲಿ ಒಂದು ಪ್ರೊಹಿಬಿಷನ್ ಆಫ್ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ಆಕ್ಟ್ ಪ್ರಕಾರ ವೇಪ್‌ಗಳ ಪ್ರೊಡಕ್ಷನ್, ಇಂಪೋರ್ಟ್, ಎಕ್ಸ್‌ಪೋರ್ಟ್, ಸ್ಟೋರೇಜ್, ಸೇಲ್, ಡಿಸ್ಟ್ರಿಬ್ಯೂಷನ್ ಇವೆಲ್ಲವನ್ನ ಬ್ಯಾನ್ ಮಾಡಲಾಗಿದೆ. ಈ ಸಿಗರೇಟ್ಸ್ ಕೂಡ ಬ್ಯಾನ್ ಆಗಿದ್ದಾವೆ. ಗ್ಲೋಬಲ್ ಯೂತ್ ಟೊಬ್ಯಾಕೋ ಸರ್ವೆ ಪ್ರಕಾರ ಭಾರತದಲ್ಲಿ 13 ರಿಂದ 15 ವರ್ಷದ ವಿದ್ಯಾರ್ಥಿಗಳಲ್ಲಿ ಸುಮಾರು 2.8% ಜನ ಮಕ್ಕಳು ಜೀವನದಲ್ಲಿ ಕನಿಷ್ಠ ಒಮ್ಮೆ ಇ ಸಿಗರೇಟ್ ಅಥವಾ ವೇಪ್ ಬಳಸಿರುವುದಾಗಿ ತಿಳಿಸಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ನಿಯರ್ಲಿ 2.5 ಮಿಲಿಯನ್ ಟೀನೇಜರ್ಸ್ ವೇಪ್ ಬಳಸಿರುವುದಾಗಿ ತಿಳಿಸಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ಕೆಲವು ಏರಿಯಾಸ್‌ಗಳಲ್ಲಿ ಟೀನೇಜರ್ಸ್ ಅಡಲ್ಟ್‌ಗಿಂತ ಹೆಚ್ಚು ಅಂದ್ರೆ 10 ಟೈಮ್ಸ್ ಹೆಚ್ಚು ವೇಪ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ವೇಪ್‌ಗಳನ್ನ ಓಪನ್ ಮಾಡಿ ಅದರೊಳಗೆ ನಿಜವಾಗಿಯೂ ಏನಿದೆ ಅನ್ನೋದನ್ನ ನೋಡೋಣ. ಇವು ಅಷ್ಟು ಅಡಿಕ್ಟ್ ಆಗಿರೋದಕ್ಕೆ ಕಾರಣ ಆದ್ರೂ ಏನು? ದೇಹಕ್ಕೆ ಇದರಿಂದ ಆಗೋ ಡ್ಯಾಮೇಜ್ ಆದ್ರೂ ಏನು? ವೇಪ್ ಒಂದು ಎಲೆಕ್ಟ್ರಾನಿಕ್ ಸಿಗರೇಟ್ ಆಗಿದ್ದು, ಇದು ಬ್ಯಾಟರಿ ಪವರ್ ಡಿವೈಸ್. ಅಂದ್ರೆ ಇದರೊಳಗೆ ಒಂದು ಬ್ಯಾಟರಿ ಇರುತ್ತೆ. ನಾವು ಒಂದು ವೇಪ್ ಓಪನ್ ಮಾಡಿದಾಗ ಅದರೊಳಗೆ ನನಗೆ ಒಂದು ಹೀಟಿಂಗ್ ಕಾಯಿಲ್ ಸಿಕ್ತು. ಅದು ಸಾಮಾನ್ಯವಾಗಿ ಸ್ಟೀಲ್ ಅಥವಾ ನಿಕ್ರೋಮ್ ಇಂದ ಮಾಡಿರ್ತಾರೆ. ನಾವು ವೇಪ್ ಅನ್ನ ಆನ್ ಮಾಡಿದಾಗ ಅಥವಾ ಯೂಸ್ ಮಾಡಿದಾಗ ಇದರೊಳಗೆ ಕಾಟನ್ ತರದ ಒಂದು ಮೆಟೀರಿಯಲ್ ಇರುತ್ತೆ. ಅದರೊಳಗೆ ಒಂದು ಲಿಕ್ವಿಡ್ ಇರುತ್ತೆ. ಈ ಹೀಟಿಂಗ್ ಕಾಯಿಲ್ ಬಿಸಿಯಾದಾಗ ಆ ಲಿಕ್ವಿಡ್ ವೇಪರೈಸ್ ಆಗುತ್ತೆ ಮತ್ತು ವೇಪರ್ ಆಗಿ ಹೊರಗೆ ಬರುತ್ತೆ. ಅಂದ್ರೆ ಇದರಿಂದ ಹೊರಬರ್ತಾ ಇರೋದು ಸ್ಮೋಕ್ ಅಲ್ಲ.
ಇಲ್ಲಿ ಲಿಕ್ವಿಡ್ ಇದೆಯಲ್ಲ, ಇಲ್ಲಿ ಬಳಸ್ತಾ ಇರೋಂಥ ಲಿಕ್ವಿಡ್ ಅದು ವೇಪರೈಸ್ ಆಗ್ತಾ ಇದೆ ಅಷ್ಟೇ. ಹಾಗಾಗಿ ಇಲ್ಲಿ ಹೊರ ಬರ್ತಾ ಇರೋದು ವೇಪರ್. ಅದಕ್ಕಾಗಿ ಇದನ್ನ ವೇಪ್ ಅಂತ ಹೆಸರಿಂದ ಕರೀತಾರೆ. ಈ ಲಿಕ್ವಿಡ್ ವೇಪರ್ ಅನ್ನೇ ನಾವು ನಮ್ಮ ಬಾಯಿಗೆ ತೆಗೆದುಕೊಳ್ತೀವಿ. ಆದ್ರೆ ಪ್ರಶ್ನೆ ಏನಂದ್ರೆ ಈ ಲಿಕ್ವಿಡ್‌ನೊಳಗೆ ನಿಜವಾಗಿ ಏನಿದೆ? ಈ ಲಿಕ್ವಿಡ್‌ನಲ್ಲಿ ಮುಖ್ಯವಾಗಿ 4 ಕಾಂಪೋನೆಂಟ್ಸ್ ಇದಾವೆ. ಮೊದಲನೇ ಕಾಂಪೋನೆಂಟ್ ಯಾವ್ದಂದ್ರೆ ಪ್ರೊಪೈಲಿನ್ ಗ್ಲೈಕಾಲ್. ಕೆಮಿಸ್ಟ್ರಿ ದೃಷ್ಟಿಯಿಂದ ನೋಡಿದ್ರೆ ಪ್ರೊಪೈಲಿನ್ ಗ್ಲೈಕಾಲ್ ಒಂದು ರೀತಿಯ ಆಲ್ಕೋಹಾಲ್. ಇದರಿಂದ ಇದರಲ್ಲಿ 2 OH ಗ್ರೂಪ್ ಇರ್ತವೆ. ಇದು ತುಂಬಾ ಥಿನ್ ಆಗಿರುವಂತಹ ಬಹುತೇಕ ಯಾವುದೇ ಸ್ಮೆಲ್ ಇಲ್ದಂತ ಲಿಕ್ವಿಡ್. ಇದರ ಮುಖ್ಯ ಕೆಲಸ ಫ್ಲೇವರ್ಸ್‌ಗಳನ್ನ ಕ್ಯಾರಿ ಮಾಡೋದು. ಮತ್ತು ನಾವು ಟೊಬ್ಯಾಕೋ ಸ್ಮೋಕ್ ಮಾಡಿದಾಗ ಗಂಟ್ಲಿಗೆ ಬರುವಂತ ಒಂದು ಹಿಟ್ ಕೊಡೋದು ಇದ್ರ ಕೆಲಸ. ವೇಪ್‌ನಲ್ಲಿ ಟೊಬ್ಯಾಕೋ ಇರೋದಿಲ್ಲ. ಆದ್ರೆ ಟೊಬ್ಯಾಕೋ ಸೇರಿದಂತ ಫೀಲಿಂಗ್ ಬರ್ಬೇಕಲ್ವಾ? ಟೊಬ್ಯಾಕೋ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ ಒಂದು ಫೀಲಿಂಗ್ ಬರ್ಬೇಕಲ್ಲ. ಆ ಫೀಲಿಂಗ್ ಕೊಡೋದಕ್ಕೆ ಪ್ರೊಪೈಲಿನ್ ಗ್ಲೈಕಾಲ್‌ನ ಬಳಸ್ತಾರೆ. ಇದರ ನಂತರ ಬರುತ್ತೆ ವೆಜಿಟಬಲ್ ಗ್ಲಿಸರಿನ್. ಇದು ಸ್ವಲ್ಪ ಥಿಕ್ ಲಿಕ್ವಿಡ್. ಸ್ವಲ್ಪ ಸ್ವೀಟ್ ಟೇಸ್ಟ್ ಕೂಡ ಇರುತ್ತೆ. ಇದನ್ನ ಪ್ಲಾಂಟ್ಸ್ ಆಯಿಲ್‌ಗಳಿಂದ ಪಡಿತಾರೆ. ನೀವು ವೇಪ್‌ನ ಯೂಸ್ ಮಾಡಿದಾಗ ಕಾಣುವಂತ ಥಿಕ್ ಕ್ಲೌಡ್ ಇದೆಯಲ್ಲ ಅಥವಾ ಒಂದು ದೊಡ್ಡ ವೇಪರ್ ಕ್ಲೌಡ್ ಅದು ವೆಜಿಟಬಲ್ ಗ್ಲಿಸರಿನ್‌ನ ಕಾರಣ. ಇದಾದ ನಂತರ ಬರುತ್ತೆ ಮೂರನೇ ಕಾಂಪೋನೆಂಟ್ ಅದೇ ಫ್ಲೇವರ್ಸ್. ಇದು ಈ ಲಿಕ್ವಿಡ್‌ನ ಅತ್ಯಂತ ಕಾಂಪ್ಲೆಕ್ಸ್ ಪಾರ್ಟ್‌ಗಳಲ್ಲಿ ಒಂದು. ಇವು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಥವಾ ಇವು ಫ್ರೂಟ್ ಅಥವಾ ಮಿಂಟ್ ಫ್ಲೇವರ್ಸ್ ಕೊಡ್ತಾವಲ್ಲ. ಉದಾಹರಣೆಗೆ ಸ್ಟ್ರಾಬೆರಿ ಫ್ಲೇವರ್ ವೇಪ್‌ನಲ್ಲಿ ನೀವು ಅನುಭವಿಸುವಂತ ಸ್ಟ್ರಾಬೆರಿ ಫ್ಲೇವರ್ ನಿಜವಾದ ಸ್ಟ್ರಾಬೆರಿ ಅಲ್ಲ. ಅದು ಆರ್ಟಿಫಿಷಿಯಲ್ ಫ್ಲೇವರ್. ಇದು ಸಾಮಾನ್ಯವಾಗಿ ಈಸ್ಟರ್ಸ್ ಅಂಡ್ ಆಲ್ಡಿಹೈಡ್ಸ್ ಇಂದ ಆಗಿರ್ತದೆ. ಉದಾಹರಣೆಗೆ ಐಸೋ ಅಮೈಲ್ ಅಸಿಟೇಟ್ ಅನ್ನ ಬನಾನಾ ಫ್ಲೇವರ್‌ಗೆ ಬಳಸ್ತಾರೆ. ಈಥೈಲ್ ಬ್ಯೂಟರೇಟ್‌ನ ಪೈನಾಪಲ್ ಫ್ಲೇವರ್‌ಗೆ ಬಳಸ್ತಾರೆ. ಈಗ ನಾನು ಹೇಳಿದ 3 ಕಾಂಪೋನೆಂಟ್ಸ್ ವೆಜಿಟಬಲ್ ಗ್ಲಿಸರಿನ್, ಪ್ರೊಪೈಲಿನ್ ಗ್ಲೈಕಾಲ್ ಮತ್ತೆ ಫ್ಲೇವರ್ಸ್. ಇವುಗಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಇವನ್ನ ಹೀಟ್ ಮಾಡಿದಾಗ ಕೆಲವು ಡೇಂಜರಸ್ ಕಾಂಪೋನೆಂಟ್ಸ್ ರೂಪುಗೊಳ್ತವೆ. ಮುಖ್ಯವಾಗಿ ಫಾರ್ಮಾಲ್ಡಿಹೈಡ್, ಅಸಿಟಲ್ಡಿಹೈಡ್ ಮತ್ತು ಅಕ್ರೋಲಿನ್. ಈ ಎಲ್ಲಾ ಕೆಮಿಕಲ್ಸ್ ಈಗ ತುಂಬಾ ಇರಿಟೇಟಿಂಗ್ ಮತ್ತು ಪೊಟೆನ್ಶಿಯಲಿ ತುಂಬಾ ಟಾಕ್ಸಿಕ್ ಕೆಮಿಕಲ್ಸ್. ಆದ್ರೆ ಇವೆಲ್ಲದರ ಅತ್ಯಂತ ಡೇಂಜರಸ್ ಆಗಿರೋದು ಅಕ್ರೋಲಿನ್. ಅಕ್ರೋಲಿನ್ ನಮ್ಮ ಲಂಗ್ಸ್‌ನ ತುಂಬಾ ಸ್ಟ್ರಾಂಗ್ ಆಗಿ ಇರಿಟೇಟ್ ಮಾಡುತ್ತೆ. ಇದನ್ನ ಲಾಂಗ್ ಟರ್ಮ್‌ನಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಏರ್ ಪ್ಯಾಸೇಜಸ್ ಮತ್ತೆ ಮೂಗಿನ ಪ್ಯಾಸೇಜಸ್ ಮತ್ತು ಉಸಿರಾಟದ ದಾರಿಯನ್ನ ಡ್ಯಾಮೇಜ್ ಮಾಡಬಹುದು. ಆದ್ರೆ ಅತ್ಯಂತ ಡೇಂಜರಸ್ ವಿಷಯ ಏನಂದ್ರೆ ಇದು ನಮ್ಮ ಲಂಗ್ಸ್‌ನ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನೇ ಹಾಳು ಮಾಡುತ್ತೆ. ಅಂದ್ರೆ ಲಂಗ್ಸ್‌ನ ರೋಗಗಳ ವಿರುದ್ಧ ಹೋರಾಡುವಂತ ಶಕ್ತಿ ಇದೆಯಲ್ಲ ಇಮ್ಯುನಿಟಿನ ನಮ್ಮ ಬಾಡಿ ಇಮ್ಯುನಿಟಿನ ಕಡಿಮೆ ಮಾಡುತ್ತೆ. ಇಲ್ಲಿವರೆಗೆ ನಾ ಈ ಕೆಮಿಕಲ್ಸ್‌ನ ಡೈರೆಕ್ಟ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡಿದ್ದೆ. ಆದ್ರೆ ನಿಜವಾದ ಪ್ರಾಬ್ಲಮ್ ಇನ್ನೊಂದಿದೆ. ವೇಪರ್‌ನ ಹೀಟಿಂಗ್ ಕಾಯಿಲ್. ಈ ಲಿಕ್ವಿಡ್ ಅನ್ನ ಹೀಟ್ ಮಾಡಿದಾಗ ಅದರಿಂದ ಹೊರಬರೋ ಪಾರ್ಟಿಕಲ್ಸ್ ತುಂಬಾ ಅಲ್ಟ್ರಾ ಫೈನ್ ಪಾರ್ಟಿಕಲ್ಸ್ ಆಗಿರ್ತವೆ. ಅಂದ್ರೆ ಅವುಗಳ ಸೈಜ್ ಇದೆಯಲ್ಲ ತುಂಬಾ ಚಿಕ್ಕದಾಗಿರುತ್ತೆ. ನೀವು ಕಾಮನ್ ಸಿಗರೇಟ್ ಸೇದಿದಾಗ ಬರುವಂತ ಪಾರ್ಟಿಕಲ್ಸ್‌ಗಿಂತ ತುಂಬಾ ಚಿಕ್ಕ ಪಾರ್ಟಿಕಲ್ಸ್. ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಅವು ನಮ್ಮ ಲಂಗ್ಸ್ ಇರುವಂತ ಆಲ್ವಿಯೋಲಾರ್ ಸ್ಯಾಕ್ಸ್ ಒಳಗೆ ಡೀಪ್ ಆಗಿ ಹೋಗಿ ಕುಳಿತುಕೊಳ್ತವೆ. ಕೆಲವೊಮ್ಮೆ ಅವು ನೇರವಾಗಿ ನಮ್ಮ ಬ್ಲಡ್ ಸ್ಟ್ರೀಮ್‌ಗೂ ಎಂಟ್ರಿ ಆಗ್ತವೆ ಮತ್ತು ಇನ್ಫ್ಲಮೇಷನ್‌ನ ಉಂಟು ಮಾಡ್ತವೆ. ಈ ಫೈನ್ ಪಾರ್ಟಿಕಲ್ಸ್ ಬ್ಲಡ್‌ಗೆ ಹೋಗ್ತವೆ. ಅಂದ್ರೆ ಇದರ ಅರ್ಥ ನಿಮಗೆ ಗೊತ್ತಿದೆ ಅಲ್ವಾ? ಅವು ನಮ್ಮ ಬ್ಲಡ್ ವೆಸೆಲ್ಸ್‌ನನ್ನು ಮತ್ತು ಕೊನೆ ಕ್ಷಣದಲ್ಲಿ ನಮ್ಮ ಹಾರ್ಟ್ ಅನ್ನು ಎಫೆಕ್ಟ್ ಮಾಡ್ತವೆ. ಕೆಲವು ರಿಸರ್ಚ್‌ಗಳಲ್ಲಿ ಇನ್ನೊಂದು ವಿಷಯ ಕೂಡ ಹೊರಬಂದಿದೆ. ಈ ಏರೋಸಾಲ್ಸ್ ಒಳಗೆ ತುಂಬಾ ಚಿಕ್ಕ ಪ್ರಮಾಣದಲ್ಲಿ ಹೆವಿ ಮೆಟಲ್ಸ್ ಕೂಡ ಪತ್ತೆಯಾಗಿದ್ದಾವೆ. ಉದಾಹರಣೆಗೆ ನಿಕೆಲ್ ಅಂಡ್ ಕ್ರೋಮಿಯಂ. ಯಾಕಂದ್ರೆ ವೇಪ್ ಒಳಗಿನ ಹೀಟಿಂಗ್ ಕಾಯಿಲ್ ಈ 2 ಮೆಟಲ್‌ನಿಂದನೇ ಮಾಡಿರ್ತಾರೆ. ಈ ಕಾಯಿಲ್ ಹೀಟ್ ಆದಾಗ ಅದರಲ್ಲಿರುವ ಮೆಟಲ್‌ನ ಟೈನಿ ಟ್ರೇಸ್ ಕೂಡ ಏರೋಸಾಲ್ ಜೊತೆ ಹೊರಬರ್ತವೆ. ಮತ್ತು ಅವು ನಮ್ಮ ಲಂಗ್ಸ್‌ನ ಇರಿಟೇಟ್ ಕೂಡ ಮಾಡ್ತವೆ ಮತ್ತು ಲಂಗ್ಸ್ ಟಿಶ್ಯೂಸ್‌ನ ಡ್ಯಾಮೇಜ್ ಕೂಡ ಮಾಡಬಹುದು ಲಾಂಗ್ ಟರ್ಮ್ ಯೂಸ್ ಮಾಡಿದ್ಮೇಲೆ. ಇಲ್ಲಿಯವರೆಗೆ ಈ ವಿಷಯದ ಸೀರಿಯಸ್ ನಿಮ್ಗೆ ಅರ್ಥವಾಗಿರ್ಲಿಕ್ಕಿಲ್ಲ. ಆದ್ರೆ ಮುಂದಿನ 4 ಸಾಲು ಕೇಳಿದ್ರೆ ಖಂಡಿತ ಅರ್ಥ ಆಗುತ್ತೆ. ಇವಾಲಿ ಅನ್ನೋ ಡಿಸೀಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಇದರ ಫುಲ್ ಫಾರ್ಮ್ ಇ ಸಿಗರೆಟ್ ಆರ್ ವೇಪಿಂಗ್ ಪ್ರಾಡಕ್ಟ್ ಯೂಸ್ಡ್ ಅಸೋಸಿಯೇಟೆಡ್ ಲಂಗ್ ಇಂಜುರಿ. ಇದೊಂದು ಸೀರಿಯಸ್ ಡಿಸೀಸ್. ಇದು ನೇರವಾಗಿ ವೇಪಿಂಗ್‌ನಿಂದ ಉಂಟಾಗುತ್ತೆ. ಅಂದ್ರೆ ವೇಪಿಂಗ್‌ನಿಂದ ಉಂಟಾಗುವ ಒಂದು ಡೈರೆಕ್ಟ್ ಈ ಡಿಸೀಸ್‌ಗೆ ಒಂದು ಅಫಿಷಿಯಲ್ ನೇಮ್ ಕೊಟ್ಟಿದ್ದಾರೆ. 2019 ರಿಂದ 2020 ನಡುವೆ ಅಂದ್ರೆ ಕೋವಿಡ್ ಟೈಮ್‌ನಲ್ಲಿ ಈ ಸಮಯದಲ್ಲಿ ಲಂಗ್ ಡಿಸೀಸ್ ಇನ್ನೂ ಹೆಚ್ಚು ಟ್ರಿಗರ್ ಆಗಿದ್ವು ಬಿಕಾಸ್ ಆಫ್ ವೇಪಿಂಗ್. ಈ ಸಮಯದಲ್ಲಿ ಇವಾಲಿ ಕಾರಣದಿಂದ ರಿಪೋರ್ಟ್‌ನ ಪ್ರಕಾರ 2700ಕ್ಕೂ ಹೆಚ್ಚು ಜನ ಹಾಸ್ಪಿಟಲೈಸ್ ಆಗಿದ್ರು. ನಿಜವಾದ ಸಂಖ್ಯೆ ಇದಕ್ಕಿಂತಲೂ ಹೆಚ್ಚಿರಬಹುದು ಮತ್ತು 68 ಜನರು ಇವಾಲಿ ಕಾರಣದಿಂದ ಪ್ರಾಣನ ಕಳ್ಕೊಂಡಿದ್ರು. ಇವಾಲಿಯ ಆರಂಭಿಕ ಸಿಂಪ್ಟಮ್ಸ್ ಏನ್ ಗೊತ್ತಾ? ಮೊದಲನೇದು ಬ್ರೀಥಿಂಗ್ ಇಶ್ಯೂಸ್, ಎರಡನೇದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ಸ್, ಪಿತ್ತ ಜಾಸ್ತಿ ಆಗೋದು. ನೋಡೋದಕ್ಕೆ ಇವು ನಾರ್ಮಲ್ ಅನಿಸಬಹುದು. ಇನ್ನೊಂದು ಮೋಸ್ಟ್ ಡೇಂಜರ್ ಫ್ಯಾಕ್ಟ್ ಏನಂದ್ರೆ ಇದು ಸ್ಲೋ ಪಾಯ್ಸನ್ ಅಲ್ಲ, ಇದು ರಿಯಲಿ ಫಾಸ್ಟ್ ಪಾಯ್ಸನ್. ಇಲ್ಲಿಯವರೆಗೆ ಇದರ ಸೀರಿಯಸ್ನೆಸ್ ನಿಮಗೆ ಅರ್ಥವಾಗಿರಬೇಕು. ಈ ವೇಪಿಂಗ್ ಲಿಕ್ವಿಡ್‌ನ 4ನೇ ಕಾಂಪೋನೆಂಟ್ ಯಾವ್ದಂದ್ರೆ ನಿಕೋಟಿನ್. ವೇಪಿಂಗ್‌ನಲ್ಲಿ ಟೊಬ್ಯಾಕೋನ ಡೈರೆಕ್ಟ್ ಆಗಿ ಬಳಸೋದಿಲ್ಲ. ಅಂದ್ರೆ ಇದರ ಅರ್ಥ ಸೇಫ್ ಅಂತಲ್ಲ. ಯಾಕಂದ್ರೆ ಇದ್ರೊಳಗೆ ನಿಕೋಟಿನ್ ಇರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಅರ್ಥ ಆಗೋದಕ್ಕೆ. ಕಾಫಿ ಬೀನ್ಸ್ ಮತ್ತೆ ಕೆಫಿನ್ ಬಗ್ಗೆ ಯೋಚನೆ ಮಾಡಿ ನೋಡಿ. ಕಾಫಿ ಬೀನ್ಸ್ ಒಳಗೆ ಕೆಫಿನ್ ಇರುತ್ತೆ. ಹಾಗೆ ಟೊಬ್ಯಾಕೋ ಪ್ಲಾಂಟ್ ಒಳಗೆ ಅದರ ನಿಕೋಟಿನ್ ಇರುತ್ತೆ. ಆ ಪ್ಲಾಂಟ್‌ನೊಳಗೆ ಇರುವಂತ ಕೆಮಿಕಲ್ ಕಾಂಪೋನೆಂಟ್ ಇದು ನಿಕೋಟಿನ್. ಟೊಬ್ಯಾಕೋ ಪ್ಲಾಂಟ್ ಅಲ್ಲಿ ಇರುವಂತ ಒಂದು ಕೆಮಿಕಲ್ ಕಾಂಪೋನೆಂಟ್. ಸಿಂಥೆಟಿಕ್ ನಿಕೋಟಿನ್ ಅನ್ನ ಟೊಬ್ಯಾಕೋ ಯೂಸ್ ಮಾಡದೆ ಕೆಮಿಕಲ್ ಪ್ರೋಸೆಸ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನಿಷಿಯಲಿ ವೇಪ್ ಒಳಗೆ ಪ್ಯೂರ್ ನಿಕೋಟಿನ್ ಅನ್ನೇ ಬಳಸ್ತಾ ಇದ್ರು. ಪಿಎಲ್ ಲೆವೆಲ್ ಜಾಸ್ತಿ ಇರೋ ಕಾರಣದಿಂದ ಅದರಿಂದ ಗಂಟ್ಲಿಗೆ ತುಂಬಾ ಹಾರ್ಶ್ ಆಗಿ ಒಂದು ಫೀಲಿಂಗ್ ಬರ್ತಾ ಇತ್ತು. ಒಂದು ಗಂಟ್ಲಿಗೆ ಚುಚ್ದಂಗ ಆಗೋದು. ಆದ್ರಿಂದ ಇಂದಿನ ದಿನಗಳಲ್ಲಿ ರೀಸೆಂಟ್ ಆಗಿ ಹೆಚ್ಚಿನ ವೇಪ್‌ಗಳಲ್ಲಿ ಪ್ಯೂರ್ ನಿಕೋಟಿನ್‌ನ ಬಳಸೋದಿಲ್ಲ. ಅದ್ರ ಬದಲು ಸಿಂಥೆಟಿಕ್ ನಿಕೋಟಿನ್ ಸಾಲ್ಟ್ಸ್‌ನ ಬಳಸ್ತಾರೆ.
ಇದರಿಂದ 2 ಅಡ್ವಾಂಟೇಜಸ್ ಇದಾವೆ. ಮೊದಲನೇದು ಗಂಟ್ಲಿಗೆ ಕಡಿಮೆ ಇರಿಟೇಷನ್ ಆಗುತ್ತೆ. ಯಾಕಂದ್ರೆ ಇದು ಮೊದಲಿಗಿಂತ ತುಂಬಾ ಬೇಸಿಕ್ ಆಗಿರುತ್ತೆ. ಮತ್ತೆ 2ನೇ ಅಡ್ವಾಂಟೇಜ್ ಅಂದ್ರೆ ಇದು ಬ್ಲಡ್ ಸ್ಟ್ರೀಮ್‌ಗೆ ತುಂಬಾ ವೇಗವಾಗಿ ಅಬ್ಸಾರ್ಬ್ ಆಗುತ್ತೆ. ಅಂದ್ರೆ ಇದು ತುಂಬಾ ಬೇಗ ಒಂದು ನಿಕೋಟಿನ್ ಸ್ಪೈಕ್‌ನ ಕೊಡುತ್ತೆ. ಒಂದು ರಿಯಲ್ ಸಿಗರೇಟ್ ಸೇದಿದ ಅನುಭವ ಬರುತ್ತೆ ಇದರಿಂದ. ಮತ್ತು ಇಲ್ಲಿಂದಲೇ ಶುರುವಾಗುತ್ತೆ ದೊಡ್ಡ ಪ್ರಶ್ನೆ. ವೇಪ್‌ಗಳು ಇಷ್ಟು ಅಡಿಕ್ಟಿವ್ ಯಾಕೆ ಅನ್ನೋದು. ಟೀನೇಜರ್ಸ್‌ಗಳಲ್ಲಿ ಯಾಕೆ ಇಷ್ಟು ಪಾಪ್ಯುಲರ್ ಅನ್ನೋದು. ವೇಪ್ ಬಗ್ಗೆ ಸಾಕಷ್ಟು ಕ್ಲೇಮ್ಸ್ ಇದಾವೆ. ಆದ್ರೆ ನಾವು ಕೇಳಿದ ಮಾತುಗಳನ್ನು ನಂಬೋ ಬದಲು ನಾವೇ ಒಂದು ರಿಯಲ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದೇವೆ. ಈ ರಿಯಲ್ ಟೆಸ್ಟ್‌ನ ಉದ್ದೇಶ ಏನಂದ್ರೆ ನಿಕೋಟಿನ್ ತೆಗೆದುಕೊಂಡ ತಕ್ಷಣ ನಮ್ಮ ದೇಹದಲ್ಲಿ ವಿಶೇಷವಾಗಿ ಹಾರ್ಟ್ ರೇಟ್ ಏನ್ ಬದಲಾವಣೆ ಆಗುತ್ತೆ ಅನ್ನೋದು ನೋಡಿದ್ದೀವಿ. ಫಸ್ಟ್ ಯಾವುದೇ ಒಂದು ಸಾಮಾನ್ಯ ಮನುಷ್ಯ ಸಿಗರೇಟ್‌ನ ಸೇದಿದ ಮೇಲೆ ಸಾಮಾನ್ಯವಾಗಿ ಅವನ ಹಾರ್ಟ್ ರೇಟ್ 1 ನಿಮಿಷಕ್ಕೆ ಸುಮಾರು 10 ರಿಂದ 20 ಬೀಟ್‌ಗಳಷ್ಟು ಹೆಚ್ಚಾಗಬಹುದು. ಜೊತೆಗೆ ಬ್ಲಡ್ ಪ್ರೆಷರ್ ಕೂಡ ಏರಿಕೆ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಿಕೋಟಿನ್. ಇದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ತಕ್ಷಣ ಆಕ್ಟಿವೇಟ್ ಮಾಡುತ್ತೆ. ಅದೇ ಸಮಯದಲ್ಲಿ ಸಿಗರೇಟ್ ಹೊಗೆಯಲ್ಲಿರುವಂತಹ ಕಾರ್ಬನ್ ಮೊನಾಕ್ಸೈಡ್ ರಕ್ತದಲ್ಲಿರುವ ಆಕ್ಸಿಜನ್ ಪ್ರಮಾಣನ ಕಡಿಮೆ ಮಾಡುತ್ತೆ. ಇದರಿಂದ ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹಾರ್ಟ್ ಇನ್ನಷ್ಟು ವೇಗವಾಗಿ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಸೇಮ್ ಇದೇ ತರ ಸಿಂಥೆಟಿಕ್ ನಿಕೋಟಿನ್ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಇರುವಂತಹ ಈ ಸಿಗರೇಟ್ ಅಥವಾ ವೇಪ್ ಬಳಸಿದ ತಕ್ಷಣ ನಮ್ಮ ದೇಹದ ಸಿಂಫ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಫೈಟ್ ರೆಸ್ಪಾನ್ಸ್ ಆಕ್ಟಿವೇಟ್ ಆಗುತ್ತೆ. ಇದರ ಪರಿಣಾಮವಾಗಿ ಕೆಲವೇ ಕ್ಷಣಗಳಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಮತ್ತೆ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ವೇಪ್ ಯೂಸ್ ಮಾಡೋದ್ರಿಂದ ವೆನ್ ಕಂಪೇರ್ಡ್ ಟು ಸಿಗರೇಟ್ಸ್ ಹಾರ್ಟ್ ಬೀಟ್ 20 ಟು 30 ಟೈಮ್ಸ್ ಬೀಟ್ ಜಾಸ್ತಿ ಆಗಿರುತ್ತೆ. ಒಂದು ಸಂಪೂರ್ಣ ವೇವ್ ಫಿನಿಶ್ ಮಾಡಿದ್ರೆ ಅದರೊಳಗಿರುವಂತಹ ನಿಕೋಟಿನ್ ಪ್ರಮಾಣ ಎಷ್ಟಂದ್ರೆ 12 ರಿಂದ 15 ಪ್ಯಾಕೆಟ್ ಸಿಗರೇಟ್‌ನ ನಿಕೋಟಿನ್‌ಗೆ ಈಕ್ವಲ್. ಅಂದ್ರೆ 15 ಪ್ಯಾಕೆಟ್ ಸಿಗರೇಟ್‌ನಷ್ಟೇ ಡೇಂಜರಸ್. ನಮ್ಮ ದೇಶದಲ್ಲಿ ವೇಪ್ ಇಲ್ಲೀಗಲ್ ಆಗಿರೋದ್ರಿಂದ ಇದರ ಮೇಲೆ ಯಾವುದೇ ವಾರ್ನಿಂಗ್ ಇರೋದಿಲ್ಲ. ಯಾವುದೇ ಇನ್ಫಾರ್ಮೇಷನ್ ಕೂಡ ಇರೋದಿಲ್ಲ. ಆದ್ರಿಂದ ಇದು ಭಾರತದಲ್ಲಿ ಇನ್ನೂ ಹೆಚ್ಚು ಪ್ರಾಬ್ಲಮ್ಯಾಟಿಕ್ ಮತ್ತು ಹೆಚ್ಚು ಡೇಂಜರಸ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್‌ಪೆರಿಮೆಂಟ್‌ಗೆ ಬರೋಣ. ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಇವೆರಡು ಇಮೇಜಸ್‌ನ ಕಂಪೇರ್ ಮಾಡಿ ನೋಡಿ ಇಲ್ಲಿ. ಇಲ್ಲಿ ಸಿಸ್ಟಿಕ್ ಚೇಂಜಸ್ ಕಾಣಿಸ್ತಾ ಇದಾವೆ. ನಾನು ಹೇಳಬೇಕೆಂದಿರೋ ಅತ್ಯಂತ ಮುಖ್ಯ ವಿಷಯ ಏನಂದ್ರೆ ಫಸ್ಟ್ ಇಮೇಜ್ ಲಂಗ್‌ನ ನೋಡಿ ಅದರ ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ. ಈಗ ಸೆಕೆಂಡ್ ಇಮೇಜ್ ಲಂಗನ್ನ ನೋಡಿ ಅದರ ಸೈಜ್ ಎಷ್ಟು ಚಿಕ್ಕದಾಗಿದೆ ಅಂತ ನೋಡಿ. ಇಲ್ಲಿ ಫಸ್ಟ್ ಇಮೇಜ್ ವೇಪ್ ಯೂಸ್ ಮಾಡ್ತಿರೋ ವ್ಯಕ್ತಿದಾಗಿರುತ್ತೆ ಅಂಡ್ ಸೆಕೆಂಡ್ ಇಮೇಜ್ ಕಾಮನ್ ಸಿಗರೇಟ್ ಸೇದ್ತಾ ಇರೋ ವ್ಯಕ್ತಿದಾಗಿರುತ್ತೆ. ಹಾಗಾದ್ರೆ ವೇಪ್ ಯೂಸ್ ಮಾಡಿದ್ರಿಂದ ಮೇನ್ ಚೇಂಜಸ್ ಏನಾಗ್ತವೆ? ಮೊದಲನೇದು ಸಿಸ್ಟಿಕ್ ಚೇಂಜಸ್. ಇದರಲ್ಲಿ ಏನಾಗುತ್ತಂದ್ರೆ ಲಂಗ್ಸ್ ನಲ್ಲಿ ಒಂದು ಕ್ಯಾವಿಟಿ ರೂಪುಗೊಳ್ಳುತ್ತೆ. ಇನ್ನೊಂದು ಲಂಗ್ಸ್ ನ ಸೈಜ್ ದೊಡ್ಡದಾಗುತ್ತೆ. ಆದ್ರೆ ಅದ್ರ ಜೊತೆಗೆ ಲಂಗ್ಸ್‌ಗೆ ಗಾಳಿನ ಒಳಗೆಳೆದುಕೊಳ್ಳುವ ಒಂದು ಕೆಪಾಸಿಟಿ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಲಂಗ್ಸ್ ನ ಎಲಾಸ್ಟಿಸಿಟಿ ಕಡಿಮೆ ಆಗ್ಬಿಡುತ್ತೆ. ವೇಪ್ ನ ತುಂಬಾ ವರ್ಷ ಯೂಸ್ ಮಾಡೋದ್ರಿಂದ ಎಂಫಿಸೆಮಾ ಬರ್ಬೋದು. ಎಂಫಿಸೆಮಾ ಎಲ್ಲ ಏನಾಗುತ್ತಂದ್ರೆ ನಿಮ್ಮ ಉಸಿರಾಟದ ಕೆಪಾಸಿಟಿ ಕಡಿಮೆ ಆಗುತ್ತೆ. ನೀವು ಉಸಿರು ತೆಗೆದುಕೊಳ್ಳಲು ಕಷ್ಟ ಪಡಬೇಕಾಗುತ್ತೆ. ನಿಮ್ಮ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗಿರುತ್ತೆ. ಅದರ ಪರಿಣಾಮ ನಿಮಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬಾ ಹೆಚ್ಚಾಗುತ್ತೆ. ಉದಾಹರಣೆಗೆ ನಿಮೋನಿಯಾ ಅಥವಾ ಬ್ರಾಂಕೈಟಿಸ್. ಒಟ್ನಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಾಗುತ್ತೆ. ವೇಪ್ ಅಂದ್ರೆ ಕೇವಲ ನಿಕೋಟಿನ್ ಅಡಿಕ್ಷನ್ ಮಾತ್ರ ಅಲ್ಲ. ಅದರ ಪರಿಣಾಮ ದೇಹದ ಬಹುತೇಕ ಎಲ್ಲಾ ಅಂಗಗಳ ಮೇಲೂ ಬೀಳಬಹುದು. ಟೀನೇಜರ್ಸ್‌ನಲ್ಲಿ ಬ್ರೈನ್ ಸುಮಾರು 25 ವರ್ಷಗಳವರೆಗೆ ಬೆಳೆಯುತ್ತೆ. ಈ ಸಮಯದಲ್ಲಿ ನಿಕೋಟಿನ್ ಎಕ್ಸ್‌ಪೋಜರ್, ಅಡಿಕ್ಷನ್, ಅಟೆನ್ಷನ್ ಪ್ರಾಬ್ಲಮ್ಸ್, ಆ, ಲರ್ನಿಂಗ್ ಡಿಫಿಕಲ್ಟಿ, ಆಂಕ್ಸೈಟಿ, ಮೂಡ್ ಚೇಂಜಸ್ ಮತ್ತೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಕಾಣಿಸ್ತವೆ. ಮತ್ತು ಹೆವಿ ಮೆಟಲ್ಸ್ ಯೂಸ್ ಮಾಡಿದ್ರಿಂದ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲಿ ಕಡಿಮೆ ಆಗಬಹುದು. ನಿಕೋಟಿನ್ ಮತ್ತು ಕ್ರೋನಿಕ್ ನಿಕೋಟಿನ್ ಡಿಪೆಂಡೆನ್ಸ್ ಇದೆಯಲ್ಲ ಬ್ರೈನ್ ಫಂಕ್ಷನ್ ಆಗಲಿ, ಮೆಮೊರಿ ಅಂಡ್ ಕಾಗ್ನಿಟಿವ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಕೆಲವು ಅನಿಮಲ್ ಸ್ಟಡೀಸ್ ಮತ್ತು ಹ್ಯೂಮನ್ ಸ್ಟಡೀಸ್‌ಗಳು ನಿಕೋಟಿನ್ ಎಕ್ಸ್‌ಪೋಜರ್ ಇದೆಯಲ್ಲ ಒಂದು ಸ್ಪರ್ಮ್ ಕೌಂಟ್ ಆಗಲಿ, ಸ್ಪರ್ಮ್ ಮೋಟಿಲಿಟಿ ಆಗಲಿ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಆಗಲಿ ಇದ್ರ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆಯನ್ನು ಸೂಚಿಸುತ್ತವೆ. ಮಹಿಳೆಯರಲ್ಲಿ ಫರ್ಟಿಲಿಟಿ ಮತ್ತು ಪ್ರೆಗ್ನೆನ್ಸಿ ಔಟ್‌ಕಮ್ಸ್‌ನ ಮೇಲೂ ನಿಕೋಟಿನ್ ಹಾನಿಕಾರಕ ಅಂತ ರಿಪೋರ್ಟ್ಸ್‌ನಲ್ಲಿ ಹೇಳಲಾಗಿದೆ. ಗರ್ಭಿಣಿಯರು ವೇಪ್ ಮಾಡಿದ್ರೆ ನಿಕೋಟಿನ್ ಪ್ಲೆಸೆಂಟಾ ಮೂಲಕ ಮಗುವಿಗೆ ತಲುಪಬಹುದು. ಇದರಿಂದ ಫೀಟಲ್ ಬ್ರೈನ್ ಡೆವಲಪ್‌ಮೆಂಟ್, ಲಂಗ್ ಡೆವಲಪ್‌ಮೆಂಟ್ ಹಾಗೂ ಲೋ ಬರ್ತ್ ವೇಟ್ ಅಪಾಯ ಹೆಚ್ಚಾಗಬಹುದು. ಆದ್ರಿಂದ ಪ್ರೆಗ್ನೆನ್ಸಿ ಸಮಯದಲ್ಲಿ ವೇಪ್ ಬಳಸಬಾರದು. ಇದು ಹೈಲಿ ಪ್ರೊಹಿಬಿಟೆಡ್. ಸಾಮಾನ್ಯ ಸಿಗರೇಟ್‌ನಲ್ಲಿ ಇರುವಂತಹ ಅನೇಕ ಕಾರ್ಸಿನೋಜೆನ್ ಕೆಮಿಕಲ್ಸ್ ವೇಪ್‌ನಲ್ಲಿ ಕಡಿಮೆ ಇರಬಹುದು. ಆದ್ರೆ ವೇಪ್ ಏರೋಸಾಲ್ ಇದೆಯಲ್ಲ ಈವನ್ ಮೋರ್ ಡೇಂಜರಸ್ ದನ್ ಕ್ಯಾನ್ಸರ್. ಕೆಲವು ಕೆಮಿಕಲ್ಸ್ ಮತ್ತು ಹೆವಿ ಮೆಟಲ್ಸ್ ಸೆಲ್ ಡ್ಯಾಮೇಜ್ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಉಂಟು ಮಾಡೋ ಸಾಧ್ಯತೆ ಇರೋದ್ರಿಂದ ಲಾಂಗ್ ಟರ್ಮ್ ನಲ್ಲಿ ಕ್ಯಾನ್ಸರ್ ರಿಸ್ಕ್ ಇಲ್ಲಿ ತುಂಬಾನೇ ಜಾಸ್ತಿ ಇದೆ. ಕೊನೆಯದಾಗಿ ವೇಪ್ ಬಗ್ಗೆ ಒಂದು ವಿಷಯ ಸ್ಪಷ್ಟವಾಗಿದೆ. ಇದು ದೇಹದ ಹಲವು ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವ ಒಂದು ನಿಕೋಟಿನ್ ಡೆಲಿವರಿ ಡಿವೈಸ್. ಭಾರತದಲ್ಲಿ 2019 ರಿಂದ ಇ ಸಿಗರೇಟ್ ಮತ್ತು ವೇಪ್ಸ್ ಮೇಲೆ ಬ್ಯಾನ್ ಇದೆ. ಹಾಗಿದ್ರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ನಗರಗಳಲ್ಲಿ ವೇಪ್ ಇಷ್ಟು ಸುಲಭವಾಗಿ ಯಾಕೆ ಸಿಗ್ತಾ ಇದೆ? ಯಂಗ್‌ಸ್ಟರ್ಸ್ ಮತ್ತೆ ಯೂಸರ್ಸ್ ಹೇಳ್ತಾರೆ. ಕೆಲವು ಸ್ಮೋಕ್ ಶಾಪ್ಸ್ ಆಗಲಿ, ಜನರಲ್ ಸ್ಟೋರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಪೇಜಸ್, ಪಾನ್ ಶಾಪ್ಸ್, ಟೆಲಿಗ್ರಾಮ್ ಗ್ರೂಪ್ಸ್ ಮತ್ತೆ ಆನ್‌ಲೈನ್ ಸೆಲ್ಲರ್ಸ್ ಮೂಲಕ ಈ ವೇಪ್ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಅಕ್ರಮ ಸಪ್ಲೈ ಚೈನ್ ಮೂಲಕ ಚೈನಾ ಮೇಡ್ ವೇಪ್ ಇಂಡಿಯಾ ಮಾರ್ಕೆಟ್‌ಗೆ ಬರ್ತಾ ಇದ್ದಾವೆ. ಟೈಮ್ ಟು ಟೈಮ್ ಪೊಲೀಸ್, ಕಸ್ಟಮ್ಸ್ ಮತ್ತೆ ಫುಡ್ ಸೇಫ್ಟಿ ಅಧಿಕಾರಿಗಳು ವೇಪ್‌ಗಳನ್ನ ವಶಪಡಿಸಿಕೊಳ್ಳೋ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಪ್ರಶ್ನೆ ಇನ್ನೂ ಹಾಗೆ ಉಳಿದಿದೆ. ಬ್ಯಾನ್ ಇದ್ರೂ ಇದು ಯುವಕರ ಕೈಗೆ ಹೇಗೆ ತಲುಪ್ತಾ ಇದೆ? ಎನ್ಫೋರ್ಸ್‌ಮೆಂಟ್‌ನಲ್ಲಿ ಕೊರತೆ ಇದೆಯಾ? ಇಲ್ಲೀಗಲ್ ಆನ್‌ಲೈನ್ ನೆಟ್‌ವರ್ಕ್ಸ್ ಇನ್ನೂ ಆಕ್ಟಿವ್ ಆಗಿದೆವಾ? ಅಥವಾ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬ್ಲಾಕ್ ಮಾರ್ಕೆಟ್ ತುಂಬಾನೇ ಬೆಳೀತಾ ಇದೆಯಾ?
ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋದು ಸರ್ಕಾರ ಮತ್ತು ಸಮಾಜದ ಎಲ್ಲರ ಜವಾಬ್ದಾರಿಯಾಗಿದೆ. ಯಾಕಂದ್ರೆ ಕೇವಲ ಬ್ಯಾನ್ ಮಾಡಿದ್ರೆ ಸಾಕಾಗೋದಿಲ್ಲ. ಇಲ್ಲಿಗಲ್ ಸೇಲ್ ಅನ್ನ ತಡಿಬೇಕು. ಆನ್‌ಲೈನ್ ಡಿಸ್ಟ್ರಿಬ್ಯೂಷನ್ ಮೇಲೆ ನಿಗಾ ಇಡಬೇಕು. ವೆಬ್‌ಸೈಟ್‌ನ ಟ್ರ್ಯಾಕ್ ಮಾಡಬೇಕು. ಅಪ್ರಾಪ್ತ ವಯಸ್ಕರಿಗೆ ವೇಪ್ ಮಾರುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ಪೇರೆಂಟ್ಸ್, ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಕೂಡ ಅವೇರ್‌ನೆಸ್‌ನ ಹೆಚ್ಚಿಸಬೇಕು. ಯಾಕಂದ್ರೆ ಇವತ್ತು ವೇಪ್ ಅನ್ನೋದು ಒಂದು ಫ್ಲೇವರ್ಡ್ ಸ್ಮೋಕ್ ಅಲ್ಲ. ಅದು ಒಂದು ಫ್ಯಾಷನ್ ಆಕ್ಸೆಸರಿ ಅಂಡ್ ಟೀನೇಜ್ ಕೂಲ್ ಪ್ರಾಡಕ್ಟ್ ಆಗಿ ಮಾರ್ಪಟ್ಟಿದೆ. ಕೊನೆಯದಾಗಿ ನೀವು ಈಗಾಗಲೇ ವೇಪ್ ಬಳಸ್ತಾ ಇದ್ರೆ ರಿಪೀಟೆಡ್ ಕಾಫ್, ಉಸಿರಾಟದ ತೊಂದರೆ, ಹಾರ್ಟ್ ಬೀಟ್ ಹೆಚ್ಚಾಗೋದು, ಚೆಸ್ಟ್ ಪೇನ್, ಡೈಜೆಷನ್ ಪ್ರಾಬ್ಲಮ್ಸ್, ಹೆಡ್‌ಏಕ್, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ತಲೆ ಸುತ್ತೋದು ಅಥವಾ ನಿಕೋಟಿನ್ ಇಲ್ಲದೆ ಇರೋಲು ಆಗದೆ ಇರುವಂತಹ ಲಕ್ಷಣ ಕಂಡು ಬಂದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ. ವೈದ್ಯರನ್ನ ಸಂಪರ್ಕಿಸಿ ಸಹಾಯ ಕೇಳಿ. ನಿಮ್ಮ ಹೆಲ್ತ್, ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ಧನ್ಯವಾದಗಳು.